ಓದೋಕೆ ಬೆಲೆ, ಉಸಿರಾಡೋಕೆ ಬೆಲೆ, ಆಸ್ಪತ್ರೆ ಗೇಟ್ ಮುಂದೆ ಬಡವನ ಕನಸು ಕೊಲೆ. ಈ ದೇಶದ ಮಕ್ಕಳು ಕೇಳುವ ಒಂದೇ ಪ್ರಶ್ನೆ, ನಮ್ಮ ಭವಿಷ್ಯ ಯಾರ ಹೊಣೆ? ಉಚಿತ ಬೇಡ ನಮಗೆ, ಗುಣಮಟ್ಟ ಬೇಕು ಸರ್. ಶಿಕ್ಷಣ ಆರೋಗ್ಯ ವ್ಯಾಪಾರಕ್ಕಲ್ಲ, ಇದು ಸೇವೆಗಾಗಿ ಮಾತ್ರ ಎಂದು ಮಾಡಿ ಸರ್. ಉಚಿತ ದಾನ ಬೇಡ ನಮಗೆ, ನಾಳೆ ನಿಲ್ಲೋ ಶಕ್ತಿ ಕೊಡಿ. ಇವತ್ತು ಕೈ ಚಾಚೋ ಪರಿಸ್ಥಿತಿ ಮಾಡಬೇಡಿ ಸರ್. ಖಾಸಗಿ ಶಾಲೆಯ ಫೀಸ್ ಕೇಳಿ ತಂದೆ ತಾಯಂದಿರ ನಿದ್ರೆ ಕಾಣೆಯಾಗಿದೆ. ಆಸ್ಪತ್ರೆಯ ಬಿಲ್ ನೋಡಿ ಬಡವರ ಜೀವನ ಮಾರಾಟವಾಗಿದೆ. ದುಡಿಮೆಗಿಂತ ಸಾಲವೇ ಜಾಸ್ತಿ, ಸಾಲ ಕಟ್ಟಲಾರದೆ ಮಾಡಿಕೊಳ್ಳುವ ಆತ್ಮಹತ್ಯೆಗಳೇ ಸಾಕ್ಷಿ. ಸರ್ಕಾರಿ ಶಾಲೆಯ ಬಾಗಿಲು ಮುಚ್ಚಿ ಖಾಸಗಿ ಶಾಲೆ ತೆರೆದು ದೋಚಿ, ಸರ್ಕಾರಿ ಆಸ್ಪತ್ರೆಗಳ ಅವಾಂತರ. ಖಾಸಗಿ ಆಸ್ಪತ್ರೆಗೆ ವ್ಯಾಪಾರ ನಿರಂತರ. ಇದೇ ನಿಮ್ಮ ಅಭಿವೃದ್ಧಿಯ ಸರ್? ಹೇಳಿ, ಇದೇ ನಿಮ್ಮ ಅಭಿವೃದ್ಧಿಯ ಸರ್? ಒಂದು ಕಾಲದಲ್ಲಿ ಸರ್ಕಾರಿ ಶಾಲೆ ಜನಸಾಮಾನ್ಯರ ವರ್ಗವಾಗಿತ್ತು. ಇಂದು ಅದೇ ಶಾಲೆ ನಿರ್ಲಕ್ಷ್ಯದ ಗುರುತು ಆಗಿದೆ ಸರ್. ಒಂದು ಕಾಲದಲ್ಲಿ ಸರ್ಕಾರಿ ಆಸ್ಪತ್ರೆ ಜೀವ ಉಳಿಸುತ್ತಿತ್ತು. ಇಂದು ಅದೇ ಆಸ್ಪತ್ರೆ ನಂಬಿಕೆ ಕಳೆದುಕೊಂಡಿದೆ ಸರ್. ಉಚಿತ ಬೇಡ ನಮಗೆ, ಗುಣಮಟ್ಟ ಬೇಕು ಸರ್. ಭಿಕ್ಷೆ ಬೇಡ ನಮಗೆ, ಭವಿಷ್ಯ ಬೇಕು ಸರ್. ಬಸ್ ಉಚಿತ ಬೇಡ, ಕರೆಂಟ್ ಉಚಿತ ಬೇಡ, ಆದ್ರೆ ನಮ್ಮ ಶಿಕ್ಷಣ ಆರೋಗ್ಯ ಇಡೀ ಜಗತ್ತಿಗೆ ಮಾದರಿಯಾಗಿರಲಿ ಸರ್. ಶಿಕ್ಷಣ ಆರೋಗ್ಯದ ಬಗ್ಗೆ ಎಲ್ಲ ಪಕ್ಷಗಳ ಮಾತು ಮಧುರ. ಚುನಾವಣೆ ಬರೋ ಸಮಯದಲ್ಲಿ ಅವರು ಬರುದ ಕೆಲಸ ಮುಗಿದಲ್ಲೇ ಜನಸಾಮಾನ್ಯರ ಭವಿಷ್ಯ ಕಸದ ತೊಟ್ಟಿಯಲ್ಲಿ. ಆಸ್ಪತ್ರೆ ಕಟ್ಟೋದು ಬರೀ ಫ್ಲೆಕ್ಸನಲ್ಲಿ, ಶಾಲೆ ಸುಧಾರಣೆ ಬರೀ ಭಾಷಣದಲ್ಲಿ. ಅವರ ನಿಜವಾದ ಕೆಲಸ ಮಾತ್ರ ಟೇಬಲ್ ಕೆಳಗೆ ಓಡೋ ಈ ಶಿಕ್ಷಣ ಕೊಟ್ಟಿರಾ ನೀವು ಸರ್? ಹೇಳಿ, ಕೊಟ್ಟಿರಾ ನೀವು? ನಮಗೆ ಬೇಡ ಉಚಿತ ಹಣ, ಬೇಡ ನಿಮ್ಮ ರಾಜಕೀಯ ದಯೆ. ನಮಗೆ ಬೇಕು ಸಮಾನ ಅವಕಾಶ, ನಮ್ಮ ಮಕ್ಕಳ ನಾಳೆಯ ಉತ್ತಮ ಭವಿಷ್ಯ. ಉಚಿತ